ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಅನ್ನೋ ಸುದ್ದಿ ಸಾಕಷ್ಟು ಜನ ನಂಬಲಿಲ್ಲ. ದರ್ಶನ್ ಸ್ಟಾರ್ ನಟ, ಪ್ರಭಾವಿ ವ್ಯಕ್ತಿ, ಶ್ರೀಮಂತ, ರಾಜಕಾರಣಿಗಳ ಪರಿಚಯ ಇದೆ. ಅನೇಕ ಮಂತ್ರಿಗಳು ಆಪ್ತರಿದ್ದಾರೆ. ಇಂತಹ ವ್ಯಕ್ತಿಯನ್ನ ಪೊಲೀಸರು ಮುಟ್ಟೋದಾ, ಅದು ಅರೆಸ್ಟ್ ಮಾಡೋದಾ? ಚಾನ್ಸೇ ಇಲ್ಲ ಅಂತ ಅಂದೋರು ಇದ್ದಾರೆ. ಈ ಎಲ್ಲ ಮಾತುಗಳಿಗೆ ಫುಲ್ ಸ್ಟಾಪ್ ಇಡುವಂತೆ ದರ್ಶನ್ರನ್ನ ಬಂಧಿಸಿ ಠಾಣೆಗೆ ಕರೆತಂದಿದ್ರು ಕರ್ನಾಟಕ ಪೊಲೀಸ್. ಯಾವ ಒತ್ತಡಕ್ಕೂ ಮಣಿಯದೆ ಈಗ ಜೈಲಿಗೂ ಕಳಿಸಿದ್ದಾರೆ. ಎಂತಹ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಸಾಮಾನ್ಯರು ಹೇಳಿದ್ದೇನು? ಈಗ ಬರ್ತಿದೆ ವೈರಲ್ ಸ್ಟೋರಿ. ನಂಬಿಕೆ ಇರಲಿಲ್ಲ, ನಂಬಿಕೆ ಬಂತು. ಅಭಿನಂದನೆ ಸಲ್ಲಿಸಿದೆ ಜನಮನ. ದರ್ಶನ್ ಬಂಧನಕ್ಕೆ ಭಾರಿ ಮೆಚ್ಚುಗೆ. ಹೀಗೆ ತೀರಿಸ್ತಾ ಇರಿ ನೆಲದ ಋಣ. ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡೋರೇ ಹೆಚ್ಚು. ಪೊಲೀಸರ ಮೇಲೆ ನಂಬಿಕೆಯೇ ಹೊರಟು ಹೋಗಿದೆ ಅನ್ನೋ ಮಾತನ್ನು ಕೇಳಿದ್ದೇವೆ. ಆದರೆ ದರ್ಶನ್ ಬಂಧನ ವಿಚಾರದಲ್ಲಿ ಪೊಲೀಸರಿಗೆ ಜೈಕಾರ ಹಾಕಲಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳ ನಡೆಯನ್ನ ಅಭಿನಂದಿಸಲಾಗ್ತಿದೆ. ಜನಸಾಮಾನ್ಯರಿಗೆ ಅನ್ಯಾಯವಾದಾಗ ನಮ್ಮ ಹೆಮ್ಮೆಯ ಕರ್ನಾಟಕದ ಪೊಲೀಸರಿಂದ ನ್ಯಾಯ ಸಿಗಲಿದೆ ಅನ್ನೋ ಭರವಸೆ ಹುಟ್ಟಿದೆ ಅಂತಿದ್ದಾರೆ ಜನಸಾಮಾನ್ಯರು. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರ ನೇತೃತ್ವದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಬಹಿರಂಗವಾಗಿಯೇ ಅಭಿನಂದನೆ ಸಲ್ಲಿಸಿದ್ದಾರೆ ಜನರು. ಚಪ್ಪಾಳೆ ತಟ್ಟಿ ಗೌರವ ಸೂಚಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ತೋರಿಸ್ಕೊಟ್ಟವರು ಕರ್ನಾಟಕದ ಪೊಲೀಸ್ ಅವರು. ಅವ್ರ ಬಗ್ಗೆ ನಾವು ಹೇಳಲೇಬೇಕು. ದರ್ಶನ್ ಅವನ ಹೆಚ್ಚ ಪ್ರಭಾವ ವ್ಯಕ್ತಿ ಅಂತ ಗೊತ್ತು. ಕಮಿಷನರ್ ಸಾಹೇಬ್ರೆ, ನಿಮ್ ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆ. ಯಾಕಂದ್ರೆ ಜನಕ್ಕೆ ಏನ್ ತಿಳ್ಕೊಂಡಿದ್ರು, ದುಡ್ಡಿರೋನು, ಮಿನಿಸ್ಟರ್ ಇರೋನು, ಸಿಎಂ ಇರೋನು ತಪ್ಸ್ಕೊಂಡ್ಬಿಡ್ತಾನಂತ. ಅದನ್ನ ಸುಳ್ಳು ಮಾಡಿರೋದಕ್ಕೆ ನಿಮಗೆ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆ ಸಲ್ಲಿಸ್ತೀನಿ. ಕೊಲೆ ಪ್ರಕರಣದಲ್ಲಿ ಸ್ಟಾರ್ ನಟ ದರ್ಶನ್ ಬಂಧನವಾಗಿದ್ದಾರೆ ಅಂತ ಸುದ್ದಿ ಬ್ರೇಕ್ ಆದಾಗ ಅನುಮಾನದಿಂದ ನೋಡಿದವರೇ ಹೆಚ್ಚು. ಮೈಸೂರಿನಲ್ಲಿ ಬಂಧಿಸಿ ದರ್ಶನ್ರನ್ನ ಬೆಂಗಳೂರಿಗೆ ಕರೆತರಲಾಗುತ್ತಿದೆ ಅಂತ ಮತ್ತೊಂದು ಸುದ್ದಿ ಬ್ರೇಕ್ ಆದಾಗ ಸೊಟ್ಟಗೆ ನಕ್ಕವರ ಸಂಖ್ಯೆಗೇನೂ ಕಡಿಮೆ ಇರಲಿಲ್ಲ. ಪೊಲೀಸ್ ಜೀಪ್ನಲ್ಲೇ ಕರೆತಂದು ಸ್ಟೇಷನ್ ಒಳಗೆ ಕರೆದುಕೊಂಡು ಹೋದಾಗ್ಲೂ ಇದೊಂದು ಹೈಡ್ರಾಮಾ ಅಂತಾನೆ ಅಂದುಕೊಂಡಿತ್ತು ಮಹಾಜನತೆ. ಅದಕ್ಕೆ ಕಾರಣ ದರ್ಶನ್ ಸಾಮಾನ್ಯ ವ್ಯಕ್ತಿ ಆಗಿರ್ಲಿಲ್ಲ. ಅಬ್ಬಬ್ಬ ಅಂದ್ರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಿಸಬಹುದು, ಆನಂತರ ಮನೆಗೆ ಕಳಿಸ್ತಾರೆ ಅಂತಾನೆ ಅನೇಕರ ನಂಬಿಕೆಯಾಗಿತ್ತು. ಅದನ್ನ ಸುಳ್ಳಾಗಿಸಿತ್ತು ಪೊಲೀಸ್ ಅಧಿಕಾರಿಗಳ ತಂಡ. ಎಂಥದ್ದೇ ಒತ್ತಡಕ್ಕೆ ಮಣಿಯದೆ ಹೆಡೆಮೂರಿ ಕಟ್ಟಿ ಎಳೆ ತಂದಿತ್ತು. ದರ್ಶನ್ ಬಂಧನದ ನಂತರವೂ ಪೊಲೀಸರ ಮೇಲೆ ಅನುಮಾನ ಪಟ್ಟವರೂ ಇದ್ದಾರೆ. ದರ್ಶನ್ರನ್ನ ಬಚಾವ್ ಮಾಡಿ ಉಳಿದವರನ್ನ ಲಾಕ್ ಮಾಡ್ತಾರೆ ಅನ್ನೋ ಮಾತು ಬಂದವು. ದರ್ಶನ್ ಖ್ಯಾತ ನಟ, ಹಣವಂತ, ಪ್ರಭಾವಿ ವ್ಯಕ್ತಿ. ಸರ್ಕಾರದಲ್ಲಿ ಅವರ ಆಪ್ತರೇ ಮಂತ್ರಿಗಳಿದ್ದಾರೆ. ಈ ಕೇಸಲ್ಲಿ ದರ್ಶನ್ ಫಿಟ್ ಆಗೋದು 100ಕ್ಕೆ 100ರಷ್ಟು ಕಷ್ಟ ಅಂದ್ರು. ಆದ್ರೆ ತನಿಖಾಧಿಕಾರಿಗಳು ಮಾತ್ರ ಯಾರ ಮಾತು ಕೂಡ ಕೇಳಲಿಲ್ಲ. ಗುರುತು ಸಿಗದಂತೆ ಅನಾಥ ಹೆಣವಾಗಿ ಬಿದ್ದಿದ್ದ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಮರುಜೀವ ತಂದ್ರು. ಯಾವ ಒತ್ತಡಕ್ಕೂ ಮಣಿಯದೆ ಹಗಲು ರಾತ್ರಿ ಕೆಲಸ ಮಾಡಿ ಒಬ್ಬೊಬ್ಬರನ್ನೇ ಬಂಧಿಸಿ ಈಗ ಜೈಲಿಗೆ ಕಳುಹಿಸಿದ್ದಾರೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆದರೂ ದರ್ಶನ್ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಕೊಡಿಸೋದು ಗ್ಯಾರಂಟಿ ಅನ್ನೋ ನಂಬಿಕೆಯಲ್ಲಿದ್ದಾರೆ ಅಧಿಕಾರಿಗಳು. ಕೊಲೆಯಾದ ವ್ಯಕ್ತಿ ಪ್ರಭಾವಿಯೇನೂ ಅಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯ. ಈ ಕೇಸ್ನ ಹೇಗೆ ಬೇಕಾದರೂ ಹಳ್ಳ ಹಿಡಿಸಬಹುದಿತ್ತು. ಆದ್ರೆ ದಕ್ಷ ಪೊಲೀಸ್ ಅಧಿಕಾರಿಗಳು ಹಾಗೆ ಮಾಡಲಿಲ್ಲ. ರೇಣುಕಾಸ್ವಾಮಿ ಕುಟುಂಬದ ಜೊತೆಗೆ ನಿಂತರು. ಅವರಿಗೆ ಧೈರ್ಯ ತುಂಬುತ್ತಲೇ ಅದ್ಭುತ ಅನಿಸುವಂತೆ ತನಿಖೆಯನ್ನ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಕಲೆ ಹಾಕಿ ದರ್ಶನ್ ಅಂಡ್ ಟೀಮ್ನ ನಿದ್ದೆಗೆಡಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಮಾಡಿರೋ ಕೆಲಸಕ್ಕೆ ಈಗ ಪ್ರಶಂಸೆ ವ್ಯಕ್ತವಾಗಿದೆ. ಬೆಂಗಳೂರಿನ ಕಸ್ತೂರಿ ನಗರದಲ್ಲಿ ಆಯೋಜಿಸಿದ್ದ ಪೂರ್ವ ವಿಭಾಗದ ಮಾಸಿಕ ಜನಸಂಪರ್ಕ ಸಭೆಯಲ್ಲಿ ಮುರಳಿ ಎನ್ನುವವರು ಕಮಿಷನರ್ಗೆ ಮತ್ತು ತನಿಖಾ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಯಾವುದೇ ಒಬ್ಬ ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗ್ತದೆ ಅಂತ ತೋರಿಸ್ಕೊಟ್ಟವರು ಕರ್ನಾಟಕದ ಪೊಲೀಸ್ ಅವರು. ಅವ್ರ ಬಗ್ಗೆ ನಾವು ಹೇಳಲೇಬೇಕು. ದರ್ಶನ್ ಅವನ ಹೆಚ್ಚ ಪ್ರಭಾವ ವ್ಯಕ್ತಿ ಅಂತ ಗೊತ್ತು. ಕಮಿಷನರ್ ಸಾಹೇಬ್ರೆ, ನಿಮ್ ನಿಜವಾಗ್ಲೂ ಹೃತ್ಪೂರ್ವಕ ಅಭಿನಂದನೆ. ದರ್ಶನ್ ಬಂಧನವಾಗಿ 1.5 ತಿಂಗಳು ಕಳೆದಿದೆ. ಕೋರ್ಟ್ನಲ್ಲಿ ದರ್ಶನ್ ಮಾಡ್ತಿರೋ ಎಲ್ಲಾ ಪ್ರಯತ್ನಗಳಿಗೆ ಹಿನ್ನಡೆಯಾಗಿದೆ. ತನಿಖಾಧಿಕಾರಿಗಳು ಮಾಡ್ತಿರೋ ಕೆಲಸಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ವಿಲ ಅಂತ ಜೈಲಿನಲ್ಲಿ ಒದ್ದಾಡ್ತಾ ಇದೆ. ಮುಂದೆ ಸಲ್ಲಿಸೋ ಚಾರ್ಜ್ ಶೀಟ್ ಹೇಗಿರಲಿದೆ ಅಂತ ಯೋಚನೆಯನ್ನು ಕೂಡ ಮಾಡುವಂತಾಗಿದೆ. ಈ ಪ್ರಕರಣವನ್ನ ಪೊಲೀಸ್ ಅಧಿಕಾರಿಗಳು ಅಷ್ಟು ಹಗುರವಾಗಿ ತೆಗೆದುಕೊಂಡಿಲ್ಲ.
ನುರಿತ 3 ತಂಡಗಳನ್ನಾಗಿ ಮಾಡಿಕೊಂಡು ಕೆಲಸ ಮಾಡ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರವೂ ಜಾಮೀನು ಸಿಗದೆ ಇರುವ ಹಾಗೆ ಕೆಲಸ ಮಾಡಿದ್ದಾರಂತೆ ಅಧಿಕಾರಿಗಳು. ತನಿಖಾಧಿಕಾರಿಗಳ ಶ್ರಮ ಎಲ್ಲರ ಕಣ್ಣಿಗೆ ಬಿದ್ದಿದೆ. ಹಾಗಾಗಿ ಅಭಿನಂದನೆಯನ್ನ ಸಲ್ಲಿಸಲಾಗ್ತಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.